ಲೇ ಸೀಮಾ, ಬತ್ತೇನೆ ಪಿಕ್ಚರ್ಗೆ ಹೋಗೋಣ ಬತ್ತೇನೆ. ಏನ ಪಿಕ್ಚರ್ಗ? ಯಾಕೆ ಅವಳ ಜೊತೆ ಹೋಗಿ 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 ಸುಸ್ತಾಯ್ತಾ ಇವಾಗ? ಅದಕ್ಕೆ ನೀನು ನನ್ನ ಜೊತೆ ಬಂದ್ಬಿಟ್ಟ ಏನ್ ನೀನು? ಯಾಕೆ ಅವಳು ರಚ್ಚುಸ ಜೊತೆ ಹೋಗಿ ಹೋಗಿ ಸಾಕಾಯ್ತೇನೋ ನಿಂಗೆ ಅಲ್ವಾ? ಏ ಹಂಗಲ್ಲ, ನಂಗೆ ನೀನಂದ್ರೆ ನೀ ಒಂಥರ ಇಷ್ಟ. ಅವಳೇನಿಯ ನಾನು ಹಿಂದೆ ಬಿದ್ದವಳು ಅಷ್ಟೇ. ಏ ಎಲ್ಲೋ ನಾನು ದುಡ್ಡು ಗಿಡ್ಡು ನೋಡಿ ಹಿಂದೆ ಬಿದ್ದವಳೆ ಅಂತ ಅನ್ನಿಸ್ತದೆ. ದುಡ್ಡು ಗಿಡ್ಡು ನೋಡಿ ಯಾಕೆ ಹಿಂದೆ ಬೀಳ್ತಾಳೆ? ಅವ್ರ ಮಾವನ ಮಗ ಪಾರಿನಾಗ ಅವ್ನ ಮಾವನ ಮಗ ಅಮೆರಿಕಾದಾಗೆ ಅವ್ನ ದುಡ್ಡು ಅಂತ ಬೇಕಿದ್ರೆ ಅವನೇನಿಯ ಮದುವೆ ಮಾಡ್ಕೊಂಡು ಆರಾಮಾಗಿರೋಳು. ಅವಳದು ಯಾಕೆ ನೀನು ಹಿಂದೆ ಬಿದ್ದವಳು? ಇಲ್ಲ ನೀನೇ ಅವಳು ಹಿಂದೆ ಬಿದ್ದಿದೆಯೋ ನನಗಂತೂ ಗೊತ್ತಿಲ್ಲ. ಪಾರಿನಾಗವನೇ ಅವ್ರ ಮಾವರೆಲ್ಲ ಕೋಟ್ಯಾಧೀಶ್ವರು ಅಂತದ್ರಾಗೆ ಅವನೇನಿಯ ಮೂಸ್ ನೋಡಿದ್ರೆ ಕುಂತವಳು ಮನೆಯಾಗೆ. ಅದೇನೋ ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿನ್ನಿಂದೆ ತಿರುಗ್ತಾವಳೆ ಅಂತಂದ್ರೆ ನೀನೇ ಏನೂ ಮಾಡ್ತಿರ್ತೀಯ. ಬಾ ನೀನೇನು ಅಂತ ನನಗೆ ಗೊತ್ತಿಲ್ವೇ? ಅದೇನೇ ಹೇಳ್ತಾ ಇದೆಯಾ? ಅಷ್ಟೊಂದು ಸಾವುಕಾರ ಅವ್ರ ಮಾವರು. ಎಂಗೇಜ್ಮೆಂಟ್ ಸೆಟ್ ಆಗಿತ್ತು, ಅದೆಲ್ಲ ದೊಡ್ಡ ಕತೆ ಬಿಡು. ಎಂಗೇಜ್ಮೆಂಟ್ ಸೆಟ್ ಆಗಿರ್ಬೇಕಾರೆ ಅವ್ನು ಯಾವನ ಜೊತೆ ಓಡೈತೀನಿ ಅಂತ ಓಡೋಗೋದು ಅದು ಇದು ಎಲ್ಲ ಮಾಡ್ಬಿಟ್ಟವಳೆ. ಅಯ್ಯೋ ಭಾಳ ಡೇಂಜರ್ ಅವಳು. ನಿನಗೆ ಏನು ಗೊತ್ತವಳು ವಿಷಯ ಎಲ್ಲನೂ ಬಿಡು. ಸುಮ್ಕೇನಿಯ ಯಾಕೆ ಹೇಳ್ಬೇಕು ನಿನಗೂ ಸುಮ್ಮನೆನಿಯ ಕಷ್ಟ. ನೋಡು ಸುಮ್ಕೇನಿಯ ಅವಳು ಸವಾಸ ಎಲ್ಲ ಮಾಡೋಕೆ ಹೋಗ್ಬೇಡ, ಸುಮ್ಕಿರು. ನನಗೆ ಅವಳಂದ್ರೆ ಇಷ್ಟ ಇಲ್ಲ, ನೀನಂದ್ರೆ ಇಷ್ಟ. ಅವಳ ಹತ್ರ ಅಷ್ಟೊಂದೆಲ್ಲ ದುಡ್ಡೈತಾ? ನಿಂಗೊಂದು ಕಿದೆ ಹೇಳೋದ್ರ ಮಾವಂತಾಗ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ಅವಳ್ತಾಗೈತೆ ಅಂತ ಯಾಕೆ ಹೇಳ್ತಾ ತಿಂದೀಯ ನೀನು? ಸುಮ್ಕೇನಿಯಾ ಓಕೆ ಆಮೇಲೆ ನೋಡ್ಕೊ ಹೋಗು. ನಾನು ಯಾರ ಜೊತೆ ಯಾರಿಂದ ಬರೋಕಿಲ್ಲ. ನಾನಂತೂ ನಮ್ಮಮ್ಮ ಯಾಕಡೆ ತಗೊಂಡು ಬಾರಿಸ್ಬಿಡ್ತದೆ ನಮ್ಮಮ್ಮ ಒಂದೇ ಕಿತಾನೆ ನೀಯ. ನೋಡು ಹೋಯ್ತಿರು ಸುಮ್ಕೇನಿಯ. ಏನೋ ಫ್ರೆಂಡ್ ಥರ ಐತಿನ ಅಷ್ಟೇ. ಪಿಕ್ಚರ್ಗೆ ಏನೋ ಓದಿ ಅಂದರೆ ಕಾಲು ಕೈ ಮುರಿದು ಬಿಡ್ತದೆ. ನಾನಂತೂ ಬರೋಕಿಲ್ಲ ಕಣಪ್ಪ. ನಾನು ಏನು ಅಂದ್ಕೊಂಡಿದ್ನಲ್ಲ, ಇವಳೇನೇನೆಯ ಸಾವುಕಾರ ಅಂದ್ಕೊಂಡಿದ್ರೆ ಏನು ರೊಚ್ಚು ಅಷ್ಟೊಂದು ಸಾವುಕಾರ. ಅವ್ರ ಮಾವರೆಲ್ಲ ಕೋಟ್ಯಾಧೀಶ್ವರ. ಫಾರಿನ್ನಾಗವನ ಅವ್ರ ಅತ್ತೆ ಮಗ. ಹೆಂಗನ ಮಾಡಿ ದುಡ್ಡು ಕೀಳ್ಬೇಕೆ? ನನ್ನ ಶೋಕಿ ಪ್ಯಾಸನ್ಗೆ ದುಡ್ಡೇ ಗೊತ್ತಿಲ್ಲ. ಹೆಂಗನ ಮಾಡಿ ದುಡ್ಡು ಕೀಳ್ಬೇಕಲ್ಲ ಇವಳ ಹತ್ರ. ಹೆಂಗೆ ಕೀಳೋದು? ಹೆಂಗಿದ್ರು ಮಂಗದಿಣ್ಣೆ ಇದ್ದಂಗೆ ಐತೆ. ಚೆನ್ನಾಗಿ ನೈಸ್ ಮಾಡಿ ಚೆನ್ನಾಗಿ ಬುಟ್ಟಿಗೆ ಹಾಕ್ಕೊಂಬಿಟ್ರೆ ಆರಾಮಾಗಿ ಇದು ಮಾಡ್ಬೋದಲ್ವಾ? ಅದೇನೇನಿಯ ಸರಿ. ದುಡ್ಡು ಇವಳಿಗೆ ದುಡ್ಡು ಬೇಕಿಲ್ಲ, ಶೋಕಿ ಬೇಕು. ನನಗೆ ದುಡ್ಡು ಬೇಕು ಅಷ್ಟೇ ನೆನೆಯ. ಹಾಯ್, ಏನು ಮಾಡ್ತಾ ಇದೀಯ ಇಲ್ಲಿ ನಿಂತ್ಕೊಂಡು? ಬಂಗಾರದ ಮೊಟ್ಟೆ ಇಕ್ಕೋಳಿ ಬಂತು. ಏನಿಲ್ಲ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನಿನ್ನ ಮುಖ ನೋಡಲಿಲ್ಲ ಅಂದರೆ ಕಾಲೇಜಿಗೆ ಟೈಮೇ ಹೋಗಲ್ಲ. ನೀನಿಲ್ಲ ಅಂತಂದರೆ ದಿನನೇ ಕಳೆಯಲ್ಲ. ನೀನು ಅಂದರೆ ನನಗೆ ಭಾಳ 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 ಇಷ್ಟ. ನೀನು ಅಂದರೆ ನನಗೆ ಒಂಥರ ಪಿರಾಣ ನನಗಂತೂ. ಅದಕ್ಕೆ ನೀನನ್ನು ಕರ್ಕೊಂಡು ಪಿಕ್ಚರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನಂತೂ ಪ್ಲಾನ್ ಮಾಡ್ಕೊಂಡು ಕುಂತಿದ್ದೆ. ಅಯ್ಯೋ, ನೀ ಸಿಟಿ ಹುಡುಗ ತಾನೇ? ಇಷ್ಟು ದಿನ ಸಿಟಿ ಥರ ಮಾತಾಡ್ತಿದ್ದೆ, ಈಗಿದೇನು ಆಗ್ಲೇ ನೀ ಹಳ್ಳಿ ಭಾಷೆ ಮಾತಾಡ್ತಿದ್ಯಾ ನನ್ನ ಥರನೇ ನೀಯಾ? ಅದು ನಿನ್ನ ಜೊತೆ ಸೇರಿ ನಿನ್ನ ಜೊತೆ ಹಂಗೆ ನಿನ್ನ ಭಾಷೆನೇ ನೀಯೇ ಬಂದ್ಬಿಟ್ಟಾಯ್ತು ನನಗೂ. ಇವತ್ತು ನಾನು ಕಾಲೇಜಿಗೆ ಬಂಕ್ ಹಾಕ್ಬಿಟ್ಟು ಪಿಕ್ಚರ್ಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ಯಾ ಅಂತ ಅನ್ನಿಸ್ತೈತಲ್ವಾ? ಸರಿ ಬಿಡು ಆಯಿತು. ಇವತ್ತು ಪಿಕ್ಚರ್ಗೆ ಹೋಗಿ ಓಡಾಡ್ಕೊಂಡು ಹಂಗೆ ಹಿಂಗೆ ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡು ಬರೋಣ. ಇನ್ಮೇಲೆ ಪಾಕೆಟ್ ಮನಿಗೆ ಯೋಚನೆ ಮಾಡೋದಿಲ್ಲ ನನಗಂತೂ. ನಮ್ಮಮ್ಮ ಚೆನ್ನಾಗಿ ದುಡ್ಡು ಕೊಡ್ತಾಯಿತ್ತು. ನಮ್ಮಮ್ಮ ಅಂತೂ ಅಮ್ಮ ಒಂದು 4-5 ಜೊತೆ ಬಟ್ಟೆ ತಕ ಅಂತ ಹೇಳ್ಬಿಟ್ಟು ಇವತ್ತು 4,000 ರೂಪಾಯಿ ದುಡ್ಡು ಬೇರೆ ಕೊಟ್ಟೈತೆ. ಏನು ನಿಮ್ಮಮ್ಮ ಬಟ್ಟೆ ತಗೊಳಕ್ಕೆ 4,000 ರೂಪಾಯಿ ದುಡ್ಡು ಕೊಟ್ಟೈತಾ? ಅಯ್ಯೋ ಬಿಡು, ನಿನ್ನ ಹತ್ರ ಏನು ಕಡಿಮೆ ಇರ್ತೈತಾ? ನಿನ್ನ ಬಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ ನೀನು ಸಾವುಕಾರ ಮಂದಿನೇ ಅಂತ ಹೇಳ್ಬಿಟ್ಟು. ಸರಿ, ಇವತ್ತು ನಾನು ಬಟ್ಟೆ ತಗೋಬೇಕು, ಶಾಪಿಂಗ್ ಎಲ್ಲ ಓಡಾಡಬೇಕು, ಹಾಗೆ ಹೀಗೆ ತುಂಬಾ ಕೆಲಸ ಇದೆ. ಅದಕ್ಕೆ ತುಂಬಾ ಹೋಗಬೇಕು. ಅದಕ್ಕೇನೆ ಬಾ ನನ್ನ ಜೊತೆ ಓಡಾಡ್ಕೊಂಡ್ಬಿಟ್ಟು ಬರೋಣ. ಬಾ ಹೋಗೋಣ. ಅಲ್ಲಿ ಹೋಗಿರೋ ನನ್ನ 5 ನಿಮಿಷ ನನ್ನ ಫ್ರೆಂಡ್ಸ್ ಕೇಳ್ಬಿಟ್ಟು ಬಂದ್ಬಿಡ್ತೀನಿ. ಆಯ್ತು. ಇವಳನ್ನ ಹಿಡ್ಕೊಂಡ್ರೆ ಒಳ್ಳೆ ದುಡ್ಡು ಮಾಡ್ಬೋದು. ಇವಳನ್ನೇನಾರ ಕಿಡ್ನಾಪ್ ಮಾಡ್ಕೊಂಡು ಹೋದ್ರೆ ನನಗೆ ಏನಿಲ್ಲ ಅಂದರೆ ಒಂದು 20 ಲಕ್ಷ ಕೊಡು ಅಂದರೆ ಕೊಡೋಕ್ಕಿಲ್ವೇ? ಕೊಡ್ತಾರೆ. 20 ಲಕ್ಷಕ್ಕೂ ಶಾನೆ ಕೊಟ್ಬಿಡ್ತಾರೆ ಅಂತ ಅನ್ನಿಸ್ತದೆ. ಹೆಂಗನ ಮಾಡಿ ಇವಳನ್ನ ಕಿಡ್ನಾಪ್ ಮಾಡಬೇಕಲ್ಲ. ಕಿಡ್ನಾಪ್ ಹೆಂಗೆ ಮಾಡೋದು? ಇವಳನ್ನ ಕಿಡ್ನಾಪ್ ಮಾಡೋಕ್ಕಿನ ಮನವೊಲಿಸಿ ಕರ್ಕೊಂಡು ಹೋಗ್ಬೇಕು. ಇವಳನ್ನ ಸರಿಯಾಗಿ ಕರ್ಕೊಂಡೋದ್ರೆ ಅವಾಗ ಬುದ್ಧಿ ಬರ್ತದೆ. ಇಂಥವಳನ್ನೆಲ್ಲ ಮದುವೆ ಆಗಕ್ಕಂತೂ ನಮ್ಮ ಲೆವೆಲ್ಗೆ ಆಗಲ್ಲ. ಇವಳೇನು ಸಂಡಕ್ಕಿಲ್ಲ ಅಂತ. ಕಿಡ್ನಾಪ್ ಮಾಡಿ ದುಡ್ಡಂತೂ ಮಾಡ್ಕೋಬೋದು ಬಿಡು. ಇವ್ರ ಮಾವರೆಲ್ಲ ಕೋಟ್ಯಾಧೀಶ್ವರ ಅಂತ ನಂಗೆ ಮೊದಲೇ ಗೊತ್ತಾಗಬಾರ್ದಾಗಿತ್ತಾ? ಇಷ್ಟು ಲೇಟಾಗಿ ಗೊತ್ತಾಯ್ತಾಯ್ತಲ್ಲ. ಇವಳು ಮುಖ ನೋಡಿ ಸಾವುಕಾರ ಅಲ್ಲ ಅಂತ ಅನ್ಕೊಬಿಟ್ಟಿದ್ದೆ ನಾನು. ಹಲೋ ಮಗ, ಒಳ್ಳೆ ಹುಡುಗಿ ಸಿಕ್ಬಿಟ್ಟವಳೆ ಕಣ. ಇಲ್ಲಿ ಸಾಕತ್ ಸಾವುಕಾರಂತೆ. ಅವ್ರ ಮಾಮ ಎಲ್ಲ ಪಾರಿನಾಗೈತಂತೆ, ಕೋಟ್ಯಾಧೀಶ್ವರಂತೆ. ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ಬಿಟ್ಟು ಹಂಗೇನಿಯಾ ಕರ್ಕೊಂಡೋಗ್ಬಿಡ್ತಾರೆ ಕಣ. ನಮ್ಮ ಪಾಕೆಟ್ ಮನಿಗೆ ಒಳ್ಳೆ ದುಡ್ಡು ಆಯ್ತದೆ. ಹೆಂಗೋ ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ಸಾಕು. ಇಷ್ಟು ದಿನಕ್ಕೆ ಈ ಕಾಲೇಜ್ಗೆ ಒಂದು ಒಳ್ಳೆ ಲೂಸ್ ಥರ ಇರೋ ಹುಡುಗಿ ಜೊತೆಗೆ ದುಡ್ಡಿರೋ ಹುಡುಗಿ ಸಿಕ್ಬಿಟ್ಟವಳೆ. ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಒಂದೇ ಬಾಕಿ ಇರೋದು. ಬರೀ ಬಟ್ಟೆ ತಗೊಂತಾರಮ್ಮ 3-4 ಸಾವಿರ ರೂಪಾಯಿ ಎಲ್ಲ ಕೊಟ್ಟು ಕಳಿಸ್ತಾಳೆ. ಅಂಥದ್ರಾಗ ದುಡ್ಡಿರಲ್ವಾ ಹೇಳು? ಏನು ತಲೆ ಕೆಡಿಸ್ಕೊಬೇಡ. ಅವಳನ್ನ ಹಿಂಗೂ ನೈಸ್ ಮಾಡಿಬಿಟ್ಟು ನಾನೇ ಕರ್ಕೊಂಡು ಬಂದ್ಬಿಡ್ತೀನಿ ಅವಳನ್ನ. ನೀನೇನು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡೋ ಅಂಥದ್ದು ಏನಿಲ್ಲ, ಸರಿನಾ? ನಾನೇ ಕರ್ಕೊಂಡು ಬಂದ್ಬಿಡ್ತೀನಿ. ಸರಿ ಹೇಳು. ಅದೇ ಅಲ್ಲಿ ತೋಟದ ಮನೆ ರೆಡಿ ಮಾಡು. ಈಗಲೇ ಬೇಡ, ನೋಡೋಣ ಇನ್ನೊಂದು ವಾರ ಹಂಗೆ ಆಟ ಆಡಿಸಿ ನನ್ನ ಮೇಲೆ ನಂಬಿಕೆ ಬರೋಂಗೆ ಮಾಡಿ ಕರ್ಕೊಂಬಿಟ್ಟು ಬರ್ತೀನಿ. ಸರಿ ಆಯಿತು. ಆಯ್ತು.
ಬಾರೇ ಬಾ, ನನ್ನ ಚಿನ್ನದ ಮೊಟ್ಟೆ ಇಕ್ಕ ಕೋಳಿ, ಬಾ 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 ಬಾ. ಅದು ಹೆಂಗೆ ಇಷ್ಟ ಆರಾಮಾಗಿದೆಯಾ? ಪಾಪ ಹಚ್ಚು ವಿಷ ಕುಡಿದ್ಬಿಟ್ಟು ಆಸ್ಪತ್ರೆನಾಗ ಹೊಡ್ಬಿಟ್ಟಾಗವನಂತೆ. ಅದು ಹೆಂಗ್ಲಿ ನೀನು ಇಷ್ಟ ಆರಾಮಾಗಿ ಓಡಾಡ್ಕೊಂಡು ತಿನ್ಕೊಂಡು ಮಾಡ್ಕೊಂಡಿದ್ಯಾ? ನಿಂಗೆ ಬೇಜಾರಾಗಕ್ಕಿಲ್ವೇ? ಅವನ ಜೊತೆ ಪಿಕ್ಚರ್ಗೆ ಬೇರೆ ಹೋಯ್ತೀನಿ ಮಾಡ್ತೀನಿ ಅಂತ ಬೇರೆ ಹೇಳ್ತೀಯಾ? ನಿಂಗೇನು ಮಾನ ಮರೋದಿಲ್ವಾ ನಿಂಗೆ? ಪಾಪ ಅವನ ಹಚ್ಚು ನೋಡ್ರಿ ಒಟ್ಟರಿಯಾಕಿಲ್ವಾ? ಏನೋ ಅವನ ಹತ್ರ ಗೊತ್ತಿಲ್ದಿದ್ದಂಗೆ ಇರ್ಬೋದು. ಹೋಗ್ಲಿ, ದುಡ್ಡಿರೋನ್ ಬೇಕು ಅನ್ನಂಗಿದ್ರೆ ನಿಮ್ಮ ಮಾವನ ಮಗುನೇ ನೀನು ಮದುವೆ ಮಾಡ್ಕೋಬೋದಿತ್ತು. ಆ ಮಾವನ ಮಗುನೂ ಮದುವೆ ಮಾಡ್ಕೊಳಕ್ಕಿಲ್ಲ, ಈ ಕಡೆ ಇವನು ಮದುವೆ ಮಾಡ್ಕೊಳಕ್ಕಿಲ್ಲ. ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಮಾತ್ರ ನನಗಂತೂ ಗೊತ್ತಾಯ್ತಿಲ್ಲ. ಹೇಯ್, ಗೂಬೆ ಥರ ನಿಂತ್ಕೊಂಡಿದ್ಯಲ್ಲ, ಮಾತಾಡೆ. ನೋಡೆ, ನೀ ಸುಮ್ಮನೆ ನನ್ನ ತಲೆ ತಿನ್ಬಿಡ. ನಾನು ಇರೋದೇ ನೀ ಹಿಂಗೆ, ನಾನು ಇರೋದೇ ಹಿಂಗೆ 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 ಅಷ್ಟೇ ನೀ. ನನಗೆ ಹೆಂಗೆ ಬೇಕು ಹಂಗೇನೇ ಇರೋದು, ನಾನು ಹಿಂಗೇನೇ ಇರೋದು. ನನ್ನ ತಲೆ ತಿನ್ಬೇಡ. ನನಗೆ ಯಾರ ಹತ್ರ ನಾನು ಹೋಗ್ಬಿಟ್ಟು ನೋಡೋ ಅಂತ ಅವಶ್ಯಕತೆ ನನಗೇನಿಲ್ಲ. ನೋಡು, ನನ್ನ ಜೀವನದಾಗ ನಾನು ಹೆಂಗೆ ಬೇಕೋ ಹಂಗೇನೇ ನನ್ನ ಜೀವನ ಮಾಡೋದು, ಹೆಂಗೆ ಬೇಕೋ ಹಂಗೇನೇ ನಾನು ಇರೋದು. ಸರಿನಾ? ನನ್ನೇ ಹಿಡ್ಕೊಂಡು ಹೊಡಿತಾನೆ, 10 ರೂಪಾಯಿ ಕೊಡ್ಸೋಕೆ ಯೋಗ್ಯತೆ ಇಲ್ಲ. ಮತ್ತು ಪಾರಿನಾಗೂ ನಿಮ್ಮ ಮಾವನ ಮಗುನೇ ನೀ ಮದುವೆ ಮಾಡ್ಕೋಬೇಕಲ್ಲ. ನೀನು ಅವನ್ನೇ ಮದುವೆ ಮಾಡ್ಕೋ, ದುಡ್ಡು ಬೇಜಾನ ಐತಲ್ಲ. ದುಡ್ಡಿರೋನ್ ಬೇಕು ಅಂತ ಹೇಳಿದ್ರೆ ಅವನ ಜೊತೆ ನೆಮ್ಮದಿಗಿರ್ಬೋದಲ್ಲ ನೀನು. ನಮ್ಮ ಅತ್ತೆ ಎಂತ ಕಿತ್ತೋದೋಳು ಅಂತ ನಿನಗೆ ಗೊತ್ತಾ? ನನ್ನೇ ನೆನೆಯ ಹೋಗೆ ಬಾರೆ ಅದು ಮಾಡಿ ಇದು ಮಾಡಿ ಅಂತ ಪ್ರಾಣ ತೆಗಿತಾಳೆ. ನನಗೆ ನೆನೆಯ ಕಿತ್ತೋದೋಳು ಅಂತದ್ರಾಗ ನಾನು ಅವಳು ಹೇಳ್ದಂಗೆಲ್ಲ ಕೇಳ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದು ಹೆಂಗೆ ಅನ್ಕೊಬಿಟ್ಟವಳೆ. ಅವನು ಎಷ್ಟು ದುರಂಕಾರ ಗೊತ್ತಾ ಅವನಿಗೆ? ಕಾಲ ಮೇಲೆ ಕಾಲಕತ್ತಾನೆ, ಬಾರೆ ಕಾಲತ್ತು ಬಾರೆ ಕೈಯೊತ್ತು ಅಂತ. ಅಲ್ಲಿ ಓಪರ್ ನನ್ನ ಮಗು ನೋಡ್ಬಿಟ್ಟಿವ್ನಿ ನಾನು. ನೋಡು, ನಂಗೆ ಅವ್ನು ಸಾವಾಸ ನೆನೆಯ ಬೇಡ, ದೊಡ್ಡ ನಮಸ್ಕಾರ. ಅವ್ರ ಫ್ಯಾಮಿಲಿ ನೋಡು, ಈಗ ನನಗೆ ಸಿಕ್ಕವನಲ್ಲ ನನ್ನ ಫ್ರೆಂಡ್, ಅವ್ನು ತುಂಬಾ ಒಳ್ಳೆಯನು. ಅವನ ಜೊತೆ ನಾನು ಖುಷಿಯಾಗಿದ್ದೀನಿ. ಏಯ್, ಅವ್ನು ಸರಿ ಇಲ್ಲ ಕಣ್ಲೆ, ಅವ್ನು ಸರಿ ಇಲ್ಲ. ನನ್ನ ಹತ್ರ ಕುನ್ವೆ ಬಂದ್ಬಿಟ್ಟು ಬಚ್ಚೆ ಪಿಕ್ಚರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕೇಳ್ದೆ ಗೊತ್ತಾ? ಓ, ನೀನೇ ಸೂರ ಸುಂದರಾಂಗಿ ಅಂತ ಹೇಳ್ಬಿಟ್ಟು ನಿಂತಾಗ ಬಂದ್ಬಿಟ್ಟ ಪಿಕ್ಚರ್ಗೆ ಹೋಗಿ ಬಾ ಅಂತ ಹೇಳ್ಬಿಟ್ಟು ಕರೆಯಕ್ಕೆ. ಏನು ಹೇಳಿ ಸೂರ ಸುಂದರಾಂಗಿ? ಅವ್ನು ನನ್ನ ಜೊತೆ ಬಿಟ್ಬಿಟ್ಟು ಬೇರೆ ಯಾವ ಜೊತೆ ಪಿಕ್ಚರ್ಗೆಲ್ಲ ಹೋಗಿಲ್ಲ. ಸುಮ್ಕೇನಿಯ ಹೋಗಲೇ. ನಮ್ಮ ತಾಯಣೆ ಕರ್ದ ಕಣ್ಲೆ, ನಮ್ಮ ತಾಯಣೆ ಕರ್ದ ಪಿಕ್ಚರ್ಗೆ. ದೇವ್ರಣೆಗೂ ನಾನೇ ಬರೋಕಿಲ್ಲ, ನಮ್ಮ ಅಮ್ಮ ಎಲ್ಲ ಬೈತದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ಅವ್ನು ಸರಿ ಇಲ್ವೇ? ಅವ್ರದ್ದು ಏನೋ ಒಂಥರ ಜನ. ಬೇಡ ಸುಮ್ಕಿರು, ಅವ್ನ ಕತೆ ನಿನ್ಗೆ ಯಾಕೆ? ಸುಮ್ಮನೆ ನೀ ಮನ್ಗೋಗು, ಅವನ ಜೊತೆ ಗಿಚ್ಚರು ಶಾಪಿಂಗ್ ಅಂತ ಅಲಿಯಕ್ಕೆಲ್ಲ ಹೋಗಕ್ಕೆ ಹೋಗ್ಬೇಡ. ನಿಂಗೆ ಹೊಟ್ಟೆ ಉರಿತಾ ಇದ್ದು, ನಿಂಗೆ ಹೊಟ್ಟೆ ಎಲ್ಲೆಲ್ಲೋ ಉರಿತಾ ಇದ್ದು ನಿಂಗೆ. ಯಾಕೆ ಹೇಳು? ಅಯ್ಯೋ, ನನಗಂತ ಹುಡುಗ ಸಿಗ್ಲಿಲ್ವೇ? ನಾನು ಅವನ ಜೊತೆ ಓಡಾಡೋಕ್ಕಾಯ್ತಿಲ್ವೇ? ಅಯ್ಯೋ ಶಿವನೇ ಅಂತ ಹೇಳ್ಬಿಟ್ಟು ನಿಂಗೆ ಎಲ್ಲೆಲ್ಲೋ ಹೊಟ್ಟೆ ಉರಿತೈತೆ. ನಾನು ಚೆನ್ನಾಗಿರೋದಕ್ಕೆ ನನ್ನಿಂದ ಅಚ್ಚು ಬಿದ್ದಿದ್ದ, ನನಗೋಸ್ಕರ ವಿಷ ಕುಡ್ದವನೇ ಅಚ್ಚು. ಗೊತ್ತಾ ನಿಂಗೆ? ಅಷ್ಟು ಚೆನ್ನಾಗಿರೋದಕ್ಕೆ ತಾನೇ ವಿಷ ಕೊಡ್ತಿರೋದು. ಜೊತೆಗೆ ಇವನು ನನಗೋಸ್ಕರ ಪಿರಾಣ ಬೇಕಾದ್ರೂ ಕೊಡ್ತಾನೆ. ನಮ್ಮ ಮಾವನ ಮಗ ನಾನು ಮದುವೆ ಮಾಡ್ಕೊಳ್ಳೋಕ್ಕೆ ಕಾಯ್ಕೊಂಡು ನಿಂತ್ಕೊಂಡವನೇ. ಗೊತ್ತಾ? ಅಷ್ಟೆಲ್ಲ ಅದೃಷ್ಟವಂತೆ ನಾನಂತೂ ನಿನ್ನಂಗಲ್ಲ. ಸುಮ್ಕೇನಿಯ ಹೋಗು, ನನಗೆ ದಾರಿ ಇತ್ಲಾಗ್ಬಿಡು. ಅವನು ಕಾಯ್ತಾವನಲ್ಲಿ. ಹೋಗ್ತೀನಿ ನಾನು ಶಾಪಿಂಗ್ ಹೋಗ್ಬೇಕು. ನಮ್ಮಮ್ಮ 4,000 ರೂಪಾಯಿ ದುಡ್ಡು ಕೊಟ್ಟೈತೆ. ಫುಲ್ಲು ಶಾಪಿಂಗ್ ಮಾಡ್ಕೊಂಬಿಟ್ಟು ಬಾಮಿ ಅಂತ ಹೇಳ್ಬಿಟ್ಟು ಫುಲ್ಲು ಶಾಪಿಂಗ್ ಮಾಡ್ಕೊಂಬಿಟ್ಟು ಬರ್ತೀನಿ ನಾನು. ಇತ್ಲಾಗ ನೀನು ದಾರಿ ಬಿಡು. ಬ್ಯಾಡ ಕಣ್ಲೆ ರಚ್ಚು, ನನ್ನ ಮಾತು ಕೇಳೋನು ಸರಿ ಇಲ್ಲ. ನನ್ನೂ ಬಂದು ಕರ್ದ ಅವನು. ಸರಿ ಇಲ್ಲ ಅವನು, ಒಂಥರ ಅವನೇನು ನೋಡಿದ್ರೆ ನನಗೇನು ಒಳ್ಳೇನು ಅಂತ ಅನ್ಸಕ್ಕಿಲ್ಲ. ನನ್ನ ಮಾತು ಕೇಳು. ಸುಮ್ಮನೆ ಯಾಕೆ ತಗ್ಲಾಕಂತೀಯ ಅಂತ ನನ್ನ ಮಕ್ಕಳದಾಗೆಲ್ಲ ಯಾಕೆ ಬೇಕು ಹೇಳು ನಿನಗೆ? ಇತ್ಲಾಗ ಬಾರೆ. ಇವಳು ಬಾಳಗ್ ಬೆಂಕಿ ಯಾಕ? ಇವಳಂತೂ ಉದ್ದಾರಾಗಕ್ಕಿಲ್ಲ. ಅಯ್ಯಚ್ಚು ಆಸ್ಪತ್ರೆನಾಗವನಿ, ಆದ್ರೂ ಯಾವನ ಜೊತೆ ತಿರುಗ್ತಾವಳಲ್ಲ. ಅವನು ಹಚ್ಚು ದಡ್ ನನ್ನ ಮಗ. ಇವಳನ್ನ ಕರ್ಕೊಂಬಂದು ದೊಡ್ಡ ಕಾಲೇಜ್ ಹಾಕೊಂಡಲ್ಲ, ಅವನದೇ ನೀನು ದೊಡ್ಡ ತೆಪ್ಪು. ಇಂಥ ಕಾಲೇಜ್ ಹಾಕ್ತಿದ್ದಂಗೆ ಮುರುವಾದೇಗಲ್ಲಿ ಗೌರ್ಮೆಂಟ್ ಕಾಲೇಜ್ ಹಾಕಿದ್ರೆ ಮುಚ್ಕೊಂಡು ಸುಮ್ಕಿರೋಳು. ನನಗೂ ಬುದ್ಧಿ ಇಲ್ಲ. ಬೆಂಗ್ಳೂರಿಗೆ ಹೋಗ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಸಂದಕ್ಕಿರು ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದಲ್ಲ. ನನಗೂ ಬುದ್ಧಿ ಇಲ್ಲ. ಅಚ್ಚುಗಂತೂ ಮೊದಲೇ ಬುದ್ಧಿ ಇಲ್ಲ. ಅಚ್ಚುಗೆ ಎಲ್ಲ ವಿಚಾರನೂ ಹೇಳಿ ಅವನನ್ನ ಕಾಲೇಜಿಗೆ ಬಂದು ಸಣ್ಣಕ್ಕೆ ಓದಿ ಮಾಡಿ ಇರಂಗೆ ಮಾಡಬೇಕು.